ರೀ ನನಗಂತೂ ಇಲ್ಲಿ ಆ ಚಿಕ್ಕ ಚಿಕ್ಕ ಮಕ್ಳುಗಳ ಬಟ್ಟೆಗಳಿತ್ತಲ್ಲ ರೀ, ಅದೆಲ್ಲ ನೋಡಿ ತುಂಬ ಖುಷಿಯಾಗೋಯ್ತು ಕಣ್ರಿ. ಹ್ಞೂ, ನನಗಂತೂ ಇನ್ಮೇಲೆ ಇಲ್ಲಿಗೆ ಶಾಪಿಂಗ್ ಬರಬೇಕು ಅಂತ ಅನಿಸ್ತಾ ಇದೆ. ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿಬಿಟ್ಟು ಅಲ್ಲ. ಹೌದು. ನಮ್ಮ ಡ್ರೈವರೇ ಸಜೆಸ್ಟ್ ಮಾಡಿದ್ದು. ಪರವಾಗಿಲ್ಲ, ಒಳ್ಳೆ ಹುಡುಗ. ಹೌದು ರೀ, ಆದರೆ ಇನ್ನು ಗಾಡಿ ತಗೊಂಡು ಬಂದು ಹೇಳಿ ಎಷ್ಟೊತ್ತಾಯ್ತು? ಪಾರ್ಕಿಂಗಿಂದ ಇನ್ನೂ ತರಲೇ ಇಲ್ವಲ್ಲ ಇವನು ಗಾಡಿನ. ಅಯ್ಯೋ, ಇದೆಲ್ಲ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ಹುಡುಗ ಬೇರೆ ಎಲ್ಲ ಕಾರ್ ಡಿಕ್ಕಿನಲ್ಲಿ ಇಡ್ತೀನಿ ಅಂತ ಎಲ್ಲ ಅದರಲ್ಲೇ ಇಟ್ಬಿಟ್ಟಿದ್ದಾನೆ. ಏನು ಮಾಡೋದು? ಬರ್ತಾನೀರೇ, ಬರ್ದೆ ಎಲ್ಲಿಗೆ ಹೋಗ್ತಾನೆ? ಮೋಸ್ಟ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ತುಂಬ ಗಾಡಿಗಳಿದ್ದಾವೆ ಅನ್ಸುತ್ತೆ. ಏನು ನಮ್ದೊಬ್ರದ್ದೇನ ಗಾಡಿ ನಿಂತಿರೋದು? ಪಟ್ ಅಂತ ಹೋಗಿ ತಂದ್ಬಿಡೋದಕ್ಕೆ. ಅದೆಲ್ಲ ನೋಡ್ಕೊಂಡು ತಗೊಂಬರ್ಬೇಕಲ್ವಾ? ವೆಯ್ಟ್ ಮಾಡೋಣ ಬಿಡು, ಏನಾಗುತ್ತೆ ಇವಾಗ? ರೀ ನನಗಂತೂ ಇಲ್ಲಿ ವೆಯ್ಟ್ ಮಾಡೋಷ್ಟು ತಾಳ್ಮೆ ಇಲ್ಲ ರೀ. ನಾನು ಯಾವಾಗ ನನ್ನ ಮೊಮ್ಮಗಳನ್ನ ನೋಡ್ತೀನೋ ಅಂತ ಅನಿಸ್ತಾ ಇದೆ ರೀ. ಸಾಕು ಸಾಕು, ಅಷ್ಟೊಂದೆಲ್ಲ ಖುಷಿ ಪಡಬೇಡ. ಆಮೇಲೆ ಹಾರ್ಟ್ ಅಟ್ಯಾಕ್ ಏನಾದರೂ ಆಗ್ಬಿಟ್ಟತ್ತು ಅಷ್ಟು ಖುಷಿನಲ್ಲಿ. ನಾನಂತೂ ಸಾಯಲ್ಲಪ್ಪ. ನನ್ನ ಮೊಮ್ಮಕ್ಕಳನ್ನೆಲ್ಲ ಬೆಳೆಸಿ ದೊಡ್ಡವರು ಮಾಡಿ ಅವ್ರಿಗೆ ಮದುವೆ ಮಾಡಿದ್ಮೇಲೆ ನಾನು ಸಾಯೋದು. ಅಲ್ಲಿವರೆಗೂ ನಾನು ಸಾಯಲ್ಲ. ನೋಡೋಣ ನೋಡೋಣ. ಈಗಿನ ಕಾಲದಲ್ಲಿ ಅಲ್ಲ, ಈಗಿದ್ದಾರೆ ನಾಳೆ ಇರೋದಿಲ್ಲ. ಚಿಕ್ಕ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕು ಅದು ಇದು ಅಂದ್ಕೊಂಡು ಸಾಯ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ನಮಗೆ ಹಣೆ ಬರದಲ್ಲಿ ಏನು ಬರ್ದಿದೆಯೋ ಅದೇ ಆಗೋದು. ನಾವು ಸುಮ್ಮನೆ ಅದಾಗ್ಬೋದು ಇದಾಗ್ಬೋದು ಅಂತ ಆಸೆ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಕಾಲ ಹೇಗೆ ಬರುತ್ತೋ ನಾವು ಅದನ್ನು ಹಾಗೆ ತಗೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಅಯ್ಯೋ ನೀವು ಬಿಡ್ರಿ, ಒಳ್ಳೆ ಫಿಲಾಸಫಿ ಹೇಳ್ತೀರಾ. ಏನು ಮನುಷ್ಯಂಗೆ ಆಸೆ ಇರಬಾರ್ದಾ? ಏನಾಗುತ್ತೋ ನಮಗೂ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಅಂತ ನನಗೆ ಗೊತ್ತಾ? ನನಗೂ ಗೊತ್ತಿಲ್ಲ. ಆದರೂ ಆಸೆ ಯಾರು ಇಟ್ಕೋಬಾರ್ದು ಅಂತ ಹೇಳಿಲ್ವಲ್ಲ. ಅದಕ್ಕೆ ನನಗೆ ಏನು ಅನಿಸುತ್ತೋ ಅದನ್ನೆಲ್ಲನೂ ಈ ಥರ ಇರ್ಬೋದು, ಆ ಥರ ಇರ್ಬೋದು, ಆ ರೀತಿ ಮಾಡೋಣ ಈ ರೀತಿ ಮಾಡೋಣ ಅಂತ ಅನ್ಕೊತಾ ಇರ್ತೀನಿ. ತಪ್ಪೇನ್ರಿ? ಇಲ್ಲಮ್ಮ ತಾಯಿ, ನಿನ್ಗೆ ಯಾರು ತಪ್ಪು ಅಂತಂದ್ರು? ಇಲ್ಲ ಬಿಡು. ಇದು ದೀಪ್ತಿಯವರ ಅಪ್ಪ ಅಮ್ಮ ಅಲ್ವಾ? ಹೌದು, ಅವರೇ. ಹೋಗಿ ಮಾತಾಡಿಸ್ಲಾ? ಬೇಡ ಬೇಡ, ಆಮೇಲೆ ಅವರು ಸಿಟ್ಟು ಮಾಡ್ಕೊಂಡು ಏನಾದರೂ ಅಂದ್ಬಿಟ್ರೆ ಬೇಡ, ಮಾತಾಡ್ಸೋದು ಬೇಡ, ಹಾಗೆ ಹೋಗೋಣ. ಆದರೂ ಒಂದು ಸರಿ ಮಾತಾಡ್ಸೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ದೀಪ್ತಿ ಅವತ್ತು ಮನೆಗೆ ಬಂದು ನಮ್ಮ ತಾಯಿನ ಮಾತಾಡಿಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋದ್ಲು. ಈಗ ನಾನು ಇವರು ನೋಡಿನೂ ಹಾಗೆ ಹೋದರೆ ಅದು ಮರ್ಯಾದೆ ಅಂತ ಅನ್ಸಲ್ಲ. ಬೈತಾರಾ? ಬೈಲಿ ಬಿಡು. ನಾನು ಹೇಗಿದ್ರು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡಿರೋದಕ್ಕೆ ತಾನೇ ಅವ್ರು ಅನ್ನೋದು. ದೊಡ್ಡೋರು ಅಂದರೆ ಅದನ್ನು ತಿದ್ಕೊಂಡು ನಡಿಬೇಕಷ್ಟೆ. ಬಿಡು, ಹೋಗ್ಲಿ. ಒಂದು ಮಾತಂದರೆ ಅನ್ನಿಸ್ಕೊಳ್ಳೋಣ. ಅತ್ತೆ ಮಾವ ಚೆನ್ನಾಗಿದ್ದೀರಾ? ಗಿರಿ, ನೀನೇನಪ್ಪ? ಹೌದು ಅತ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏಯ್, ಯಾರೋ ನೀನು? ಯಾಕೋ ನಮ್ಮನ್ನು ಮಾತಾಡ್ಸೋಕೆ ಬಂದಿದೀಯಾ? ಅದು ಮಾವ, ಕೋಪ ಮಾಡ್ಕೋಬೇಡಿ. ನಾನು ಇಲ್ಲೇ ಏನೋ ಕೆಲಸದ ಮೇಲೆ ಬಂದಿದ್ದೆ, ನಿಮ್ಮನ್ನು ನೋಡಿದ್ನಲ್ಲ, ಹಾಗೆ ಮಾತಾಡ್ಸೋಣ ಅಂತ ಈ ಕಡೆಗೆ ಬಂದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೀಪ್ತಿ ಮಗು ಎಲ್ಲ ಚೆನ್ನಾಗಿದ್ದಾರಾ? ಮನೇಲಿ ಆದಿತ್ಯ ಮತ್ತು ಗೀತಾ ಅವರೆಲ್ಲ ಚೆನ್ನಾಗಿದ್ದಾರಾ? ಏಯ್ ಗಂಗು, ಅವನ್ನೇನೆ ನೋಡ್ತಾ ನಿಂತಿದ್ದೀಯಾ? ಉಗಿದು ಕಳಿಸೆ ಆ ಕಡೆಗೆ. ನೋಡಪ್ಪ ಗಿರೀಶ್, ಇವತ್ತು ನಾವು ಇಬ್ಬರು ತುಂಬ ಖುಷಿಯಾಗಿ ಶಾಪಿಂಗ್ ಮಾಡಬೇಕು ಅಂತ ಬಂದಿದ್ದೀವಿ. ಅದಕ್ಕೋಸ್ಕರ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ನೀನು ಇಲ್ಲಿ ನಿಂತ್ಕೋಬೇಡ, ಹೊರಟೋಗು. ನಿನ್ನ ಜೊತೆ ಮಾತಾಡೋ ಅಂಥದ್ದು ಏನೂ ಇಲ್ಲ. ನೀನು ಯಾವತ್ತೂ ನನ್ನ ಮಗಳಿಗೆ ಮೋಸ ಮಾಡಿದ್ಯೋ ಅವತ್ತೇ ನೀನು ಸತ್ತು ಹೋಗಿದೀಯಾ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡು, ಇನ್ನೊಂದ್ಸರಿ ನಮ್ಮ ಕಣ್ಮುಂದೆ ಬರಬೇಡ, ಹೊರಟೋಗು. ಸರಿ ಅತ್ತೆ, ಪರವಾಗಿಲ್ಲ. ನಾನು ನಿಮ್ಮನ್ನು ನೋಡಿದ್ನಲ್ಲ, ಒಂದು ಸರಿ ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ. ಸರಿ, ನಿಮಗೆ ಬೇಜಾರಾಗುತ್ತೆ ಅಂದರೆ ನಾನು ಇಲ್ಲಿಂದ ಹೊರಡ್ತೀನಿ. ಈ ಹುಡುಗ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದಾನೆ? ಅದು ದೀಪ್ತಿ ತಂದೆ ತಾಯಿ ಅಲ್ವಾ? ಅಯ್ಯೋ, ಹೀಗಾದರೂ ಮಾಡಿ ನಮ್ಮ ದೀಪ್ತಿನೂ ಗಿರೀಶ್ನೂ ಒಂದು ಮಾಡಬೇಕು. ನಮಸ್ಕಾರ ಬೀಗ್ರೆ, ಚೆನ್ನಾಗಿದ್ದೀರಾ? ಯಾರಮ್ಮ ನೀವು? ಒಂದು ಸರಿ ಈ ವ್ಯಕ್ತಿ ಬರ್ತಾನೆ ಅತ್ತೆ ಮಾವ ಅಂತಾನೆ, ನೀವು ಬರ್ತೀರಾ ಬೀಗ್ರು ಅಂತೀರಾ? ಅಲ್ಲ, ನೀವು ಮಾಡಿರೋದೆಲ್ಲ ಮರ್ತೋಗಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ನೀವು ಏನೇನು ಅನ್ಯಾಯ ಮಾಡಿದ್ದೀರಾ, ನನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಈ ರೀತಿ ಬಂದ ಕಡೆ ಹೋದ ಕಡೆ ಎಲ್ಲರೂ ನಮಗೆ ಮುಖ ತೋರಿಸಿ ನಮ್ಮ ನೆಮ್ಮದಿ ಹಾಳು ಮಾಡಬೇಡಿ. ದಯವಿಟ್ಟು ಹೊರಟೋಗಿ. ಕೋಪ ಮಾಡ್ಕೋಬೇಡಿ ಬೀಗ್ರೆ, ಅದೇನೋ ಕೆಟ್ಟಗಳಿಗೆ ಆಗೋಯ್ತು. ಇವಾಗ ನಮ್ಮ ಗಿರೀಶ್ ತುಂಬ ಬದಲಾಗಿದ್ದಾನೆ, ಮುಂಚೆ ಥರ ಇಲ್ಲ. ನಾನು ಅಷ್ಟೇ, ಮುಂಚೆ ಥರ ಇಲ್ಲ, ತುಂಬ ಚೇಂಜ್ ಆಗಿದ್ದೀನಿ. ನನ್ನ ಮಗಳು ಶರ್ಮಿಳಾ ಮೊನ್ನೆ ಗಂಡನ ಮನೆಗೆ ಹೋದ್ಲು, ಅವಳನ್ನೂ ಬದಲಾಗಿದ್ದಾಳೆ. ಅವಳು ಗಂಡ ಬಂದು ಕರ್ಕೊಂಡೋದ. ಇನ್ನು ನಮ್ಮ ಗಿರಿ ಮತ್ತು ದೀಪ್ತಿ ಇಬ್ಬರು ಒಂದಾದರೆ ನಮಗೆ ಇನ್ಯಾವ ಚಿಂತೆನೂ ಇರಲ್ಲ ನೋಡಿ. ಏನಮ್ಮ ಮಾತಾಡ್ತಾ ಇದ್ದೀರಾ ನೀವು? ನನ್ನ ಮಗಳು ನನಗೇನು ಹೊರೆ ಅಲ್ಲ. ಹೌದು, ನನಗೆ ನನ್ನ ಮಗಳು ಈಗ ಚೆನ್ನಾಗಿ ದುಡಿತಾ ಇದ್ದಾಳೆ. ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡಿದ್ದಾಳೆ. ಅವಳಿಗೆ ಯಾರ ಸಹಾಯನೂ ಬೇಕಾಗಿಲ್ಲ, ಯಾರ ಹಂಗೂ ಬೇಕಾಗಿಲ್ಲ. ನೋಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೀವು ಅಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳಿ? ಈಗ ನೋಡಿ, ಈಗ ನಾವೇ ಬಂದು ಮಾತಾಡ್ತಾ ಇಲ್ವಾ? ನಮ್ಮಿಂದ ತಪ್ಪಾಗಿದೆ. ನಾವೀಗ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಇವಾಗ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀವಿ. ಕಳಿಸ್ಕೊಡಿ ಬೀಗ್ರೆ. ನೀವಾದರೂ ಹೇಳಿ ಅಮ್ಮ, ನಿಮ್ಮ ಯಜಮಾನ್ರಿಗೆ ಕೋಪದಲ್ಲಿದ್ದಾರೆ, ಹಂಗಾಗಿ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ದೀಪ್ತಿಗಿರೋದು ಹೆಣ್ಮಗು, ನಾಳೆ ಅವಳ ಭವಿಷ್ಯನೂ ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಈಗ ತಂದೆ ತಾಯಿ ಆದವರು ಚೆನ್ನಾಗಿದ್ದರೆ ಮಕ್ಕಳು ಭವಿಷ್ಯನೂ ಚೆನ್ನಾಗಿರುತ್ತೆ.
ಇಲ್ಲ ರೀ, ನನ್ನ ಮೊಮ್ಮಗಳು ಮಗಳನ್ನ ನಿಮ್ಮ ಮನೆಗಂತೂ ಕಳ್ಸಲ್ಲ ನಾನು. ಯಾರು ಕೇಳಿದ್ರೆ ಅಪ್ಪ ಸತ್ತೋದ ಅಂತ ಹೇಳ್ತೀನಿ ಬಿಡಿ. ರೀ ಸುಮ್ಮನಿರ್ರಿ, ಯಾಕೆ ಆ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಅವ್ರ ಮನ್ಸಿಗೆ ನೋವಾಗಲ್ವಾ? ಏನೋ ನೋವಾಗುತ್ತಾ ಇವ್ರಿಗೆ ಅದೆಲ್ಲ ಸೀನ್ ಇಲ್ಲ ಬಿಡು. ನೀನು ಅಷ್ಟೆಲ್ಲ ಯೋಚನೆ ಮಾಡಬೇಡ. ನನ್ನ ಮಗಳಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಇವರು. ಅವಾಗ ಯೋಚನೆ ಮಾಡಿದ್ರಾ ನನ್ನ ಮಗಳಿಗೆ ನೋವಾಗುತ್ತೆ ಅಂತ? ಇಲ್ಲ ತಾನೇ? ನೋಡಿ, ಈಗ ಅವ್ರ ಪರವಾಗಿ ಮಾತಾಡಬೇಡ ನೀನು. ಈ ಡ್ರೈವರ್ ಎಲ್ಲೋದ? ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಫೋನ್ ಮಾಡ್ತೀನಿ ಅವನಿಗೆ ಈಗಲೇ. ನೋಡಿ ಅಮ್ಮ, ಅದು ಏನೇ ಇದ್ರೂ ಇನ್ನೊಂದು ದಿನ ಮಾತಾಡೋಣ. ಈಗ ಅದನ್ನ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ನಾವು ಬೇರೆ ಕೆಲಸದ ಮೇಲೆ ಬ್ಯುಸಿ ಇದ್ದೀವಿ. ನಮ್ಮ ಮನೆಯವ್ರಿಗೂ ನಿಮ್ಮ ಮೇಲೆ ತುಂಬ ಕೋಪ ಇದೆ. ದಯವಿಟ್ಟು ಇಲ್ಲಿ ಪಬ್ಲಿಕ್ಕಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಡಿ, ಹೊರಡಿ. ಅಮ್ಮ, ಬಾ ಹೊರಡೋಣ. ಅಯ್ಯೋ ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರೋ. ನನಗೆಲ್ಲ ಗೊತ್ತಾಗುತ್ತೆ, ಬಾ ಹೊರಡೋಣ. ಬಿಡು ಗಿರಿ, ಕೈ ಬಿಡೋ. ಯಾಕೆ ಕೇಳ್ಕೊಂಡು ಹೋಗ್ತಾ ಇದೀಯಾ? ಅಮ್ಮ ಏನಿಲ್ಲ, ಬಾರಮ್ಮ ಹೊರಡೋಣ. ರೀ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ನೀನೇ ನೋಡ್ದಲ್ಲ ಗಂಗು, ನಾವೆಷ್ಟು ಖುಷಿಯಾಗಿ ಶಾಪಿಂಗ್ ಮಾಡಿಕೊಂಡು ನಮ್ಮ ಮೊಮ್ಮಕ್ಕಳಿಗೋಸ್ಕರ ಅಂತ ಹೇಳಿ ಎಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಖುಷಿಯಾಗಿ ಬಂದು ಅಷ್ಟರಲ್ಲಿ ಗಿರೀಶ್ ಮತ್ತು ಅವ್ರ ಅಮ್ಮ ಬಂದು ನಮ್ಮ ನೆಮ್ಮದಿನೇ ಹಾಳು ಮಾಡಿಬಿಟ್ರು. ಛೇ, ಇವರಿಂದ ಮುಕ್ತಿ ಸಿಕ್ಕಿದೆ ಅಂತ ನಾವು ಅನ್ಕೊತೀವಿ. ಎಲ್ಲಿ ಹೋದರೂ ನಮ್ಮ ಹಿಂದೆ ಬಂದು ಮಾತಾಡೋದಕ್ಕೆ ಬರ್ತಾರೆ. ನೋಡ್ದ ಅಯ್ಯಮ್ಮ ಹೆಂಗೆ ಮಾತಾಡ್ತಿದ್ಲು ನೈಸಾಗಿ ಅಂತ. ಇವಾಗ ಏನೂ ಇಲ್ವಲ್ಲ, ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರಲ್ಲ. ಅದಕ್ಕೆ ನನ್ನ ಮಗಳ ಕಡೆಯಿಂದ ಸ್ವಲ್ಪ ದುಡಿಸ್ಕೊಂಡು ಚೆನ್ನಾಗಿರೋಣ ಅಂತ ಅಂದ್ಕೊಂಡಿದ್ದಾರೇನೋ. ನೋಡು, ನೀನು ಮಾತ್ರ ಅವ್ರ ಮಾತಿನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನ್ನ ಮಗಳು ಯಾವತ್ತಿದ್ರೂ ರಾಣಿ ಥರನೇ ಇರ್ತಾಳೆ. ಇಂಥವ್ರ ಮನೆ ಕೆಲಸದಾಳಾಗಿ ನಾನು ಕಳಿಸ್ಕೊಡೋದಕ್ಕೆ ರೆಡಿ ಇಲ್ಲ. ನಿನಗೆ ಗೊತ್ತಲ್ಲ ಅವ್ರು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ, ಅವಳನ್ನ ಯಾವ ಥರ ಟ್ರೀಟ್ ಮಾಡ್ತಿದ್ರು ಅಂತ. ಈಗೇನೋ ಅವ್ರ ಮಗಳು ಗಂಡನ ಮನೆಗೆ ಹೋಗ್ಬಿಟ್ಟಿದ್ದಾಳಂತೆ. ಗಂಡನ ಮನೆಯವ್ರು ಬಂದು ಕರ್ಕೊಂಡು ಹೋದ್ರಂತೆ. ಅದಕ್ಕೆ ಈಗ ಗಿರಿನೂ ದೀಪ್ತಿನೂ ಒಂದು ಮಾಡೋಣ ಅಂತ ಕೇಳಕ್ಕೆ ಬಂದಿದ್ದಾಳಲ್ಲ. ಮುಂಗೆ ನಾಚಿಕೆ ಆಗ್ಬಾರ್ದಾ? ಛೇ, ಅದು ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ಮಾತಾಡೋಕೆ ಬಂದಿದ್ಲೋ ಏನೋ. ಬಿಡ್ರಿ ಹೋಗ್ಲಿ, ಅಷ್ಟೊಂದು ಕೋಪ ಮಾಡ್ಕೋಬೇಡಿ. ಏನೋ ಅವ್ರಿಗೆ ಅನ್ಸಿದ್ದನ್ನು ಅವ್ರು ಹೇಳಿದ್ದಾರೆ, ನಿಮ್ಗೆ ಅನ್ಸಿದ್ದನ್ನು ನೀವು ಹೇಳಿದ್ದೀರಾ, ಆಗೋಯ್ತಲ್ಲ. ಇನ್ನು ಯಾಕೆ ಮಾತಾಡಬೇಕು? ಬಿಡಿ ಅದನ್ನೆಲ್ಲ. ಹೇಗೆ ಸುಮ್ಮನಿರೋಕ್ಕಾಗುತ್ತೆ ಗಂಗು? ಹಾಂ, ಇವರಿಂದ ನನ್ನ ಮಗಳ ಜೀವನ ಅಷ್ಟೇ ಅಲ್ಲ, ನನ್ನ ಮೊಮ್ಮಗಳ ಜೀವನನೂ ಹಾಳಾಗೋಯ್ತು. ಇಂಥ ನನ್ನ ಮಕ್ಳಿಗೆಲ್ಲ ಮದುವೆ ಮಾಡಿಬಿಟ್ಟು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತಾರೆ. ಅಲ್ಲ, ಅವ್ರ ತಾಯಿ ಕೇಳಕ್ಕೆ ಬಂದಿದ್ದಾಳಲ್ಲ, ಅವನ ಮಗ ಏನು ಕೆಲಸ ಮಾಡಿದ್ದ ಅನ್ನೋದು ಅವಳಿಗೆ ಗೊತ್ತಿಲ್ವಾ? ಹಾಂ, ಮತ್ತೆ ಅಷ್ಟೆಲ್ಲ ಆದ್ಮೇಲೂ ನನ್ನ ಮಗಳು ಅವ್ರ ಮನೆಗೆ ಹೋಗಿ ಸಂಸಾರ ಮಾಡ್ತಾರೆ ಅಂತ ಯಾವ ರೀತಿ ಅಂದ್ಕೊಂಡ್ಲು ಅವಳು? ಛೇ, ನಾ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀನಿ, ಅಂಥದ್ರಲ್ಲಿ ನನ್ನ ಬಾಯಲ್ಲಿ ಅವಳು ಇವಳು ಅಂತ ಬರ್ತಾ ಇದೆ ಅಂತಂದರೆ ನೀನೇ ಯೋಚನೆ ಮಾಡು. ನನಗೆ ಎಷ್ಟು ಬೇಜಾರಾಗಿದೆ, ಎಷ್ಟು ನೋವು ತಿಂತಾ ಇದ್ದೀನಿ ಅಂತ ನಾನು. ಗೊತ್ತು ರೀ, ನನಗೆ ಚೆನ್ನಾಗಿ ಗೊತ್ತು ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ಈಗ ಪಬ್ಲಿಕ್ ಪ್ಲೇಸಲ್ಲಿ ಇದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ಬನ್ನಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಬೇಕಿದ್ರೆ ಅದನ್ನು ಮಾತಾಡಿದ್ರಾಯ್ತು. ಸರಿ ನಡಿ, ಕಾರ್ ಬಂತು, ಹೊರಡೋಣ. ಮೇಡಮ್ ಬ್ಯಾಗ್ ಕೊಡಿ. ಸರ್, ಮೇಡಮ್ ಬನ್ನಿ, ಕಾರ್ ಹತ್ತಿ ಬನ್ನಿ. ಎಷ್ಟೊತ್ತಪ್ಪ ನೀನು ಕಾರ್ ತೊಗೊಂಡು ಬರೋದು? ಸ್ವಲ್ಪ ಬೇಗ ಬಂದಿದ್ರೆ ಆಗ್ತಿರ್ಲಿಲ್ವಾ? ಯಾಕೆ ಇಷ್ಟೊಂದು ತಡ ಮಾಡಿಬಿಟ್ಟೆ ನೀನು? ಅಯ್ಯೋ ಮೇಡಮ್, ಕಾರ್ ತುಂಬ ಹಿಂದೆ ಸೇರ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ಬರೋ ತಡ ಆಯಿತು. ಸಾರಿ ಮೇಡಮ್. ಇಟ್ಸ್ ಓಕೆ, ಪರವಾಗಿಲ್ಲ. ನಡಿಯಪ್ಪ, ಗಾಡಿ ತೆಗಿ. ಕೊಡಿ ಮೇಡಮ್, ಬ್ಯಾಗ್ ಕೊಡಿ, ನಾನು ಹಿಂದೆ ಡಿಕ್ಕಿನಲ್ಲಿ ಇಡ್ತೀನಿ. ಬನ್ನಿ ಹೊರಡೋಣ.